ಒಂದು ಏನಪ್ಪ ಅಂದ್ರೆ ಅಲ್ಲಿ ರಾಜಕೀಯ ಜ್ಞಾನ ಪ್ರಜ್ಞೆ ಹೆಚ್ಚು ಮಾಡೋದ್ರ ಜೊತೆಗೆ ಶಿಕ್ಷಣ ಹೆಚ್ಚೋದಂಗೆ ಸಹಜವಾಗಿನ ಪ್ರಜ್ಞಾವಂತಿಕೆ ಬರ್ತದೆ. ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥದ್ದು, ಮತ್ತು ನಮ್ಮ ದೇಶದಲ್ಲಿ ಏನು ನಾವು ಮಾಡೋಕ್ಕೆ ಸಾಧ್ಯ ಅನ್ನುವಂಥದ್ದು ಟೆಕ್ನಿಕಲಿ ಆಗಿರ್ಬೋದು, ವೈದ್ಯಕೀಯ ದೃಷ್ಟಿಯಲ್ಲಿ ಆಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ವೈಜ್ಞಾನಿಕ ಕ್ಷೇತ್ರಗಳಲ್ಲೂ ಸಹ ಭಾಳ ಸಾಧನೆ ಮಾಡಿದರು. ಅಗ್ರಿಕಲ್ಚರ್ ಸಹಿತ ಮಾಡಿಕೊಂಡು ಅವರು ಇಡೀ ಜಗತ್ತಿಗೆ ವ್ಯಾಪಾರ ಮಾಡುವಂಥ ಕೆಲಸ ಮಾಡಿಕೊಂಡು ಲಾಭ ಉದ್ಯೋಗ ಮಾಡ್ತಾ ಬಂದರು. ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕಾಗಿತ್ತು ಅಂದರೆ ಅಮೇರಿಕ ಇನ್ನೊಂದು ಚೈನಾ ಅಂದರೆ ಡಿಕ್ಟೇಟರ್ ದೇಶ, ಅದು ಕಮ್ಯುನಿಸ್ಟ್ ದೇಶ ಅಂತ ಹೇಳ್ತೀವಿ. ಆದರೆ ಇವತ್ತು ಆ ದೇಶ ತಮ್ಮಲ್ಲಿರುವ ಎಲ್ಲರಿಗೂ ಉದ್ಯೋಗ ಕೊಡಿಸುವಂಥ ಕೆಲಸ ಮಾಡಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಯಾಕಂದರೆ ಜಗತ್ತಿನಲ್ಲಿ ಏನಾದರೂ ಇವತ್ತು ಲಾಭದ ದೇಶ ಏನಾದರೂ ಇದ್ದರೆ ಚೈನಾ. ಪ್ರತಿ ವರ್ಷ $1 ಟ್ರಿಲಿಯನ್ ಲಾಭ ಮಾಡ್ಕೊಳ್ತದೆ ಅದು. ಅಂದರೆ ಅಲ್ಲಿ ಜನರಿಗೆಲ್ಲ ಉದ್ಯೋಗ ಕೊಟ್ಟುಬಿಟ್ಟದಂತ. ಉದ್ಯೋಗ ಕೊಟ್ಟದೆಲ್ಲ ಟೆಕ್ನಿಕಲ್ ಡೆವಲಪ್ ಆಗಿದ್ದಾರೆ, ಮತ್ತೆಲ್ಲ ರೀತಿಯಿಂದ ವೈಜ್ಞಾನಿಕವಾಗಿ ಬೆಳೀತಾ ಇದ್ದಾರೆ. ಆರ್ಥಿಕವಾಗಿ ಅವರು ಸ್ವಾವಲಂಬಿಗಳಾಗ್ತಾ ಇದ್ದಾರೆ. ಹೀಗಾಗಿ ಅವರಲ್ಲಿ ಸರ್ಕಾರದ ಬಗ್ಗೆ ತಿರುಗಿಸ್ಕೊಳ್ಳಿಕ್ಕೆ ಹೋಗ್ತಾ ಇಲ್ಲ. ಕಮ್ಯುನಿಸಮ್ ದೇಶ ಇರಲಿ ಮತ್ತಾವುದಿರಲಿ ಯಾವುದಿದ್ದರೂ ಅದ್ರ ಮನಸ್ಸನ್ನು ಕೊಡದಂಗೆ ಇಟ್ಕೊಂಡು ತಾವು ಸ್ವತಃ ಉದ್ಯೋಗ ಸೃಷ್ಟಿ ಮಾಡಿದ್ರಿಂದಾಗಿ ಸಮಸ್ಯೆ ಹೇಳ್ತಾ ಇಲ್ಲ. ಇದೆಲ್ಲ ಹೇಳ್ಬೋದು ಆಮದು ಬೇರೆ ಇಲ್ಲ. ಯಾಕಂದರೆ ಅಧಿಕಾರಕ್ಕೆ ಅಲ್ಲಿ ಕಂಡಿದ್ದೇ ಇರ್ತಾವೆ ಪಾರ್ಟಿಯಲ್ಲೇ, ಅವ್ರು ಯಾರೋ ಏನೋ ಆಗ್ಬೋದು. ಯಾಕಂದರೆ ಈ ಡಿಕ್ಟೇಟರ್ ದೇಶಗಳ ಪರಿಸ್ಥಿತಿ ಇದೇ ರೀತಿ, ಈ ನೇಪಾಳದ ಪರಿಸ್ಥಿತಿ ಅದ ಬಂದು ನಿಂತದ. ಇವತ್ತು ನಾವು ಸಹಿತ ವಿಚಾರ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲೇ ನಾವು ಇವತ್ತು ನಮ್ಮ ಮೋದಿಯವರಾಗಿರ್ಬೋದು, ಇನ್ನುಳಿದ